ಶ್ರೀಯಂತ್ರ ಪೂಜೆಯ ಪ್ರಯೋಜನಗಳು. ನವಾಬದಲ್ಲಿ ಶ್ರೀಯಂತ್ರ. ಈ ನವಭಾಷಾ ಶ್ರೀಯಂತ್ರಕ್ಕೆ ಶ್ರೀ ಮಹಾಲಕ್ಷ್ಮಿಯ ಕೃಪೆ, ಶ್ರೀ ಭಗವಾನರ ಕೃಪೆ, ನವಕಿರಣಗಳ 9 ಶಕ್ತಿಗಳಿವೆ. ಈ ನವಭಾಷಾ ಶ್ರೀಯಂತ್ರದೊಂದಿಗೆ ಪೂಜೆಯನ್ನು ಮಾಡಿದಾಗ ನಮ್ಮನ್ನು ಹಿಡಿದಿಟ್ಟುಕೊಂಡಿರುವ ದುಷ್ಟ ಶಕ್ತಿಗಳು, ಪಾಪಗಳು, ದೋಷಗಳು ಮತ್ತು ನಕಾರಾತ್ಮಕ ಶಕ್ತಿಗಳು ನಮ್ಮನ್ನು ಬಿಟ್ಟು ಓಡಿಹೋಗುತ್ತವೆ. ಈ ನವಭಾಷಣ ಶ್ರೀಯಂತ್ರದ ಮೇಲೆ ಶ್ರೀಗಂಧ, ಪುಷ್ಪಂ, ಹಾಲು, ಮೊಸರು, ಜೇನು ಮತ್ತು ಪನೀರ್ಗಳಿಂದ ಅಭಿಷೇಕ ಮಾಡಿದ ಹಾಲು, ಮೊಸರು ಮತ್ತು ಜೇನುತುಪ್ಪವನ್ನು ಸೇವಿಸುವುದರಿಂದ ನಮ್ಮ ದೇಹವು ಚಿಕ್ಕ ಚಿಕ್ಕ ರೋಗಗಳಿಂದ ಹಿಡಿದು ದೊಡ್ಡ ಕಾಯಿಲೆಗಳವರೆಗೆ ಗುಣವಾಗುತ್ತದೆ. ಈ ನವಭಾಷಾ ಶ್ರೀಯಂತ್ರದಂದು ಅಭಿಷೇಕ ಮಾಡಿದ ಹಾಲು, ಮೊಸರು ಮತ್ತು ಜೇನುತುಪ್ಪವನ್ನು ಸೇವಿಸುವುದರಿಂದ ದೇಹವು ಕಾಯಕಲ್ಪವಾಗುತ್ತದೆ. ಈ ನವಭಾಷಣ ಶ್ರೀಯಂತ್ರದಿಂದ ನಾವು ಪೂಜೆಯನ್ನು ಮಾಡಿದಾಗ ನಮ್ಮ ದೇಹ, ನಮ್ಮ ಸುತ್ತ ಮತ್ತು ನಮ್ಮ ಮನೆಯಲ್ಲಿನ ದುಷ್ಟ ಶಕ್ತಿಗಳು ಮತ್ತು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಈ ನವಭಾಷಣ ಶ್ರೀಯಂತ್ರದಿಂದ ಪೂಜೆಯನ್ನು ಮಾಡಿದಾಗ ನಮಗೆ ಶ್ರೀಮಗಲಕ್ಷ್ಮಿಯ ಅನುಗ್ರಹ, ಶ್ರೀ ಭಗವಾನನ ಅನುಗ್ರಹ, ನವಗ್ರಹದ ಅನುಗ್ರಹ ಮತ್ತು ಧನಾತ್ಮಕ ಶಕ್ತಿಯು ದೊರೆಯುತ್ತದೆ. ಇದರಿಂದಾಗಿ ಜೀವನದಲ್ಲಿ ವ್ಯಾಪಾರದ ಉತ್ಕರ್ಷ, ವ್ಯಾಪಾರದ ಪ್ರಗತಿ, ಹಣವು ನಿಮಗೆ ಅನೇಕ ರೀತಿಯಲ್ಲಿ ಬರುತ್ತದೆ. ಈ ನವಭಾಷಾ ಶ್ರೀಯಂತ್ರವನ್ನು ಪೂಜಿಸುವುದರಿಂದ ದೋಷಗಳು ನಿವಾರಣೆಯಾಗುತ್ತವೆ. ಅಂದರೆ ನಾಗದೋಷ, ಕಾಲಸರ್ಪದೋಷ, ತಾರಾದೋಷ, ಮಂಗಳದೋಷ, ಪುತ್ರದೋಷ, ಕಾಲತೀರ ದೋಷ, ಪೂರ್ವಕರ್ಮ ದೋಷ, ನವಗ್ರಹ ದೋಷ, ಬ್ರಹ್ಮಹತಿ ದೋಷ ಹೀಗೆ ಎಲ್ಲಾ ದೋಷಗಳನ್ನು ನಿವಾರಿಸಿ ಜೀವನದಲ್ಲಿ ಸಕಲ ಸಂಪತ್ತನ್ನು ನೀಡುತ್ತದೆ. ನಮ್ಮ ಮಕ್ಕಳು ಶೈಕ್ಷಣಿಕವಾಗಿ ಮೇಲುಗೈ ಸಾಧಿಸುತ್ತಾರೆ. ಈ ನವಭಾಷಾ ಶ್ರೀಯಂತ್ರವು ಎಲ್ಲಿದೆಯೋ ಅಲ್ಲಿ ಎಲ್ಲಾ ದೇವತೆಗಳ ಸಂಪೂರ್ಣ ಅನುಗ್ರಹವಿದೆ. ಈ ನವಭಾಷಾ ಶ್ರೀಯಂತ್ರದೊಂದಿಗೆ ನೀವು ಪೂಜೆಯನ್ನು ಮಾಡಿದಾಗ ನೀವು ಪರಮಾತ್ಮನ ಅಧಿಪತ್ಯವನ್ನು ಹೊಂದುತ್ತೀರಿ. ಈ ನವಭಾಷಾ ಶ್ರೀಯಂತ್ರದೊಂದಿಗೆ ಪೂಜೆಯನ್ನು ಮಾಡುವುದರಿಂದ ನಾವು ಜೀವನದಲ್ಲಿ ಉನ್ನತ ಮಟ್ಟವನ್ನು ತಲುಪಬಹುದು. ಈ ನವಭಾಷಾ ಶ್ರೀಯಂತ್ರದ ಆಕಾಂಕ್ಷಿಗಳು ಪರದೆಯ ಮೇಲೆ ತೋರಿಸಿರುವ ನಂಬರ್ ಅನ್ನು ಸಂಪರ್ಕಿಸಿ ನವಭಾಷಣ ಶ್ರೀಯಂತ್ರವನ್ನು ಪಡೆದು ಜೀವನದಲ್ಲಿ ಸಕಲ ಸೌಭಾಗ್ಯವನ್ನು ಪಡೆದು ಸುಖಿ ಮತ್ತು ಆರೋಗ್ಯವಂತ ಕೋಟ್ಯಾಧಿಪತಿ ಜೀವನ ನಡೆಸಬಹುದು. ಸಮೃದ್ಧವಾಗಿ ಬಾಳು.